ಚನ್ನಪಟ್ಟಣ ಶಿಗ್ಗಾಂವಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿಗೆ ತಂದ ಯೋಜನೆಗಳ ಗೆಲುವಿಗೆ ಕಾರಣ ಎಂದು ಜಯಘೋಷ ಕೂಗಿದರು. ಬಿಜೆಪಿ ಪಕ್ಷ ಎಷ್ಟೇ ಪ್ರಯತ್ನ ಪಟ್ಟರೂ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆಂದು ಸಂಭ್ರಮಿಸಿದರು. ಬಿಜೆಪಿ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಕರಣದಲ್ಲಿ ಸಿಲುಕಿ ಹಾಕಿಸಿರುವ ಕೆಲಸ ಮಾಡಿದರೂ ಸಹ ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರಿಗೆ ಮತ ನೀಡಬೇಕು ಎಂದು ಆಲೋಚನೆ ಮಾಡಿದ್ದಾರೆಂದು ಕಾಂಗ್ರೆಸ್ ಮುಖಂಡರು ತಿಳಿಸಿದರು. ಈ ಉಪಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೂರು ಕ್ಷೇತ್ರವು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯವನ್ನು ಸಾಧಿಸಿದ್ದಾರೆ. ಕಾರಣವಿಷ್ಟು, ಕರ್ನಾಟಕದಲ್ಲಿ ದೇಶ ಕಂಡ ನಿರಂತರ ನಡೆದ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ. ನಾವು ಪ್ರಣಾಳಿಕೆಯಲ್ಲಿ ಈ ಕರ್ನಾಟಕ ಜನತೆಗೆ ಏನು ನಾವು ವಿಶ್ವಾಸವನ್ನು ಹೇಳಿದ್ವಿ ಆ ಪ್ರಣಾಳಿಕೆ ಪ್ರಕಾರ ನಮ್ಮ ನಿರಂತರ ನಡೆದಿದ್ದಾರೆ. ಹೀಗಾಗಿ ಬಿಜೆಪಿಯವರು ಏನೋ ಅಪಪ್ರಚಾರ ಮಾಡಿದ್ರು ಕೂಡ ಮೂಢಾಗರಣ ಆಯಿತು, ವಫ್ ಆಯಿತು, ಯಾವುದೋ ಕೋಮುಗಲಗಳು ಕುಂಭಕ್ಕೆ ನಿರ್ತಾ ಬಂದರು ಅವರು. ಆದರೆ ಜನರು ಕೂಡ ಮತದಾರರ ವಿಚಲಿತ ಆಗದೆ ನಮ್ಮ ರಾಜ್ಯಕ್ಕೆ ಯಾರು ಸೂಕ್ತ, ಯಾವುದು ಗೌರ್ಮೆಂಟ್ ಸೂಕ್ತ ಅಂತೇಳಿ ನಮ್ಮ ಸಿದ್ದರಾಮಯ್ಯರಿಗೆ ಮತ್ತೆ ಕೈ ಬಲಪಡಿಸಿದ್ದಾರೆ. ಹೀಗಾಗಿ ಜಾತ್ಯತೀತವಾದ ಒಂದು ತತ್ವ ಸಿದ್ಧಾಂತ ಇರತಕ್ಕಂಥ ಈ ಕಾಂಗ್ರೆಸ್ ಮತ್ತೆ ಕರ್ನಾಟಕದಲ್ಲಿ ಇದ್ದಿದೆ. ಮುಂದಿನ ಕೂಡ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸ್ಟೇಟ್ಗಳು ಕೂಡ ಕಾಂಗ್ರೆಸ್ಸಿಗೆ ಉತ್ತಮವಾದ ವಾತಾವರಣ ಇದೆ. ಆದ ಕಾರಣ ಮೂರು ಕ್ಷೇತ್ರದ ಸಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಎಲ್ಲ ಮತದಾರರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನೀನು ಬಾ. ರಾಜ್ಯ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ಮೂರು ಅಭ್ಯರ್ಥಿಗಳು ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ, ಸಂಡೂರು ಈ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಬಹಳ ಅದ್ಧೂರಿಯಾಗಿ ಬಹಳ ಜನರ ವಿಶ್ವಾಸವನ್ನು, ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶ್ವಾಸವನ್ನು ಗೆಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಇಡೀ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಎರಡು ಸೇರಿ ಬಹಳ ಅಪಪ್ರಚಾರವನ್ನು ಮಾಡಿದ್ರು ನಮ್ಮ ಮುಖ್ಯಮಂತ್ರಿ ಮೇಲೆ. ಹಾಗಾಗಿ ಜನ ಅವರಿಗೆ ತಿರಸ್ಕಾರವನ್ನು ಮಾಡಿ ಇವತ್ತು ಜನಾದೇಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರದಲ್ಲಿ ಇರಬೇಕಂತ ಹೇಳಿ ಆ ಜನಾದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ಬಹಳ ಸಂತೋಷದ ಸುದ್ದಿ. 3 ಅಭ್ಯರ್ಥಿಗಳು ನಮ್ಮ ಬಹಳ ಮೆಜಾರಿಟಿಯಿಂದ, ಹೈಯೆಸ್ಟ್ ಲೀಡ್ನಿಂದ ಗೆದ್ದಿದ್ದಾರೆ. ಚನ್ನಪಟ್ಟಣದ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಯೋಗೇಶ್ವರ್ ಅವರು 27,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅವರು ಪ್ರಧಾನಿಯ ಮೊಮ್ಮಗ ಆಗಿದ್ರು, ಮುಖ್ಯಮಂತ್ರಿಯ ಮಗ ಆಗಿದ್ರು. ಆದರೂ ಕೂಡ ಆ ಭಾಗದ ಜನ ಎಲ್ಲ ಅವರಿಗೆ ತಿರಸ್ಕಾರವನ್ನು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ 3ನೇ ಬಾರಿ ಸೋಲನ್ನು ಉಂಟು ಮಾಡಿದ್ದಾರೆ. ಅದೇ ನಮಗೆ ಆ ಭಾಗದ ಎಲ್ಲ ಮತದಾರರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಶಿಗ್ಗಾಂವಿ ಸಹ ಅದೇ ರೀತಿ. ಅದು ಕೂಡ ಸನ್ಮಾನ್ಯ SR ಬೊಮ್ಮಾಯಿಯವರ ಮೊಮ್ಮಗ ಭರತ್ ಬೊಮ್ಮಾಯಿ ಅವರ ತಂದೆ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿ ಅವರು ಸಹ ಮುಖ್ಯಮಂತ್ರಿ ಇದ್ದರು. ಆದರೂ ಜನ ಅವರಿಗೆ ಮತ್ತೆ ತಿರಸ್ಕಾರವನ್ನು ಮಾಡಿದ್ದಾರೆ. ಏನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ವಂಶವಸ್ತ್ರ ರಾಜಕೀಯ ನಡೆಯಲ್ಲ ಅಂತ ಹೇಳಿದ್ರು, ಅದಕ್ಕೆ ಈ ಜನರೇ ತಿರಸ್ಕಾರವನ್ನು ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಸಂತೋಷದ ಸುದ್ದಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಇನ್ನು ಬಲವಂತವಾಗಿ ಇರಲಿಕ್ಕೆ 5 ವರ್ಷ ಅಧಿಕಾರದಲ್ಲಿ ಇರಲಿಕ್ಕೆ ಎಲ್ಲ ಜಾತಿ ಜನಾಂಗ ವರ್ಗ, ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಹಿಂದುಳಿದ ವರ್ಗಗಳಾಗಲಿ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಎಲ್ಲ ಮತದಾರ ಬಂಧುಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಕೈಯನ್ನು ಮತ್ತೆ ಬಲಪಡಿಸಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮೆಲ್ಲರ ಸಂತೋಷದ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತದಾರ ಬಂಧುಗಳಿಗೆ ಧನ್ಯವಾದಗಳು. ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಬಹುಮತ ತಗೊಂಡು ವಿಜಯಶಾಲಿ ಆಗಿರಲ್ಲ. ನಾವು ಮಾನ್ವಿ ಮತ್ತು ರಾಯಚೂರು ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ತುಂಬಾ ಅಭಿನಂದನೆಗಳು. ಯಾಕಂದ್ರೆ ಇದು ಸಾಕಷ್ಟು ಹೇಳ್ತಿದ್ರು ಬಿಜೆಪಿಯವರು, ನಾವು 3 ಗೆದ್ದು ಬಿಡ್ತೀವಿ ಅಂತ. ವಿಜೇಂದ್ರ, ನೀನು ಏನಪ್ಪ, ನೀನು ಸುಮ್ಮನೆ ಮೂಡಕ್ಕೆ ತಂದು ಸಿದ್ದರಾಮಯ್ಯಗೆ ಸುತ್ತು ಕಟ್ಟಿದ್ರೆ
ನೀವು ಯಾವ ಲೆಕ್ಕದ ಮೇಲೆ ಗೆದ್ದಿದ್ದೀರಿ? ಇವತ್ತು ಬಡವರಿಗೆ ಅನ್ನ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಎಲ್ಲ ಮೈನಾರಿಟಿ, SC, ST, ಅಯ್ಯಿಂದ ಎಲ್ಲ ಜನರು ಕಟ್ಕೊಂಡು ಹೋಗ್ತಕ್ಕಂಥ ಧೀಮಂತ ನಾಯಕ ಸಿದ್ದರಾಮಯ್ಯ. ಅಂತವ್ರ ಮಾತಿಗೆ ಹೋಗೊಟ್ಟು ಇವತ್ತು ಎಲ್ಲ 3 ಕ್ಷೇತ್ರದ ಜನರು ಅವರಿಗೆ ಬೆಂಬಲ ಸೂಚಿ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಯಾರ. ಇವತ್ತು ಏತನ ಜೋಶಿ ಅವರು ಇವತ್ತು ಟಿವಿ ನೋಡಿದೆ, ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷ ಆಗೋಷ್ಟಿಲ್ಲ ಕಾಂಗ್ರೆಸ್. ಸ್ವಾಮಿ, ಮಹಾರಾಷ್ಟ್ರದಲ್ಲಿ ಇರ್ಲಿಕ್ಕಿಲ್ಲ, ಆಯ್ತೋ ಇಲ್ಲೋ ಇವತ್ತು ಸಾಯಂಕಾಲ ಗೊತ್ತಾಗ್ತದೆ. ಜಾರ್ಖಂಡ್ನಲ್ಲಿ ಏನಾಯ್ತು? ನಿಮ್ಮ ಮನೆ ಬರ ಮೋದಿದು ನಿಮ್ದು ನಾಚಿಗೆ ಬರೋದಿಲ್ಲ ನಿಮ್ಗ? ಏನೊಂದು ಕಾರ್ಯಕ್ರಮ ಮಾಡಿರ ನೀವು ಬಿಜೆಪಿಲಿದ್ದ? ಒಂದು ಬಡವರಿಗೆ ಒಂದು ಕಾರ್ಯಕ್ರಮ ಮಾಡ್ರ, ಮನೆ ಕೊಡೋದು ಮಾಡ್ರ, ಅನ್ನ ಭಾಗ್ಯ ಮಾಡ್ರ, ಸೂಸ್ ಭಾಗ್ಯ ಮಾಡ್ರ, ಏನ್ ಮಾಡಿರಿ ನೀವು? ನೀವು ಬರೇ ಅಧಿಕಾರ ಹಿಂಬಾಗ್ಲಿದ್ದ ಬಂದಿರಿ. ಎಂದು ನೀವು ಡೈರೆಕ್ಟ್ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರ ಮಾಡಿಲ್ಲ. ಜೀವಮಾನಲಿದ್ದ 8ರಾಗೂ ಹಿಂಬಾಗ್ಲಿ, 9 ಆದ್ಮೇಲೆ 9 10ರಾಗೂ ಹಿಂಬಾಗ್ಲಿ, ಎಲ್ಲ ಟೈಮ್ನಲ್ಲಿ ಹಿಂಬಾಗ್ಲಿದ್ದೇ ಬಂದಿರಿ. ಡೈರೆಕ್ಟ್ 136 ಸೀಟ್ ತಗೊಂಡು ಕಾಂಗ್ರೆಸ್ 23ರಲ್ಲಿ ಗೆದ್ದು ಬಂದದ್ದಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ನಾಯಕತ್ವದಲ್ಲಿ. ಇಷ್ಟೆಲ್ಲ ಇದ್ದು ಕೂಡ ನೀವು ಸಿದ್ದರಾಮಯ್ಯ, DK ಶಿವಕುಮಾರ್ಗ ಆಪಾದನೆ ಮಾಡ್ತಾರಲ್ಲ, ನಾಚಿಗೆ ಬರೋದಿಲ್ಲ ನಿಮ್ಗೆ? ಇವತ್ತೇನು ವಯನಾಡಿನಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ 3 ಲಕ್ಷ ಅಂತರದಲ್ಲಿ ಗೆಲುವು. ಕಾಂಗ್ರೆಸ್ ಪಕ್ಷ ಮುಂದಿನ ದಿನ ದೇಶ ಆಳ್ತಕ್ಕಂತ ಕೆಲಸ ಮಾಡ್ತದ. ದೇಶ ಜನ ಕಾಂಗ್ರೆಸ್ ಕಡೆ ಹೋಲ್ತಿದ್ದಾರೆ. ಇವತ್ತು ಹೇಳ್ತಾರ ಮೋದಿ ಅವರು, ನಾನು ಕರ್ನಾಟಕನ್ನ ಹಾಳು ಮಾಡಿಬಿಟ್ಟ ಸಿದ್ದರಾಮಯ್ಯ. ಏನಪ್ಪ, ಕರ್ನಾಟಕ ಹಾಳು ಮಾಡಿಬಿಟ್ಟ ಸಿದ್ದರಾಮಯ್ಯ, ಕರ್ನಾಟಕ ದಿವಾಳಿ ಬಿಚ್ಚಿಬಿಟ್ಟ, ಬಡವರಿಗೆ ಅನ್ನ ಕೊಟ್ಟ ಸಿದ್ದರಾಮಯ್ಯ ಕರ್ನಾಟಕನ ಹಾಳು ಮಾಡ್ಯಾನ. ನಿಮ್ಗೆ ಆಚೆ ಬರಂಗಿಲ್ಲ ಮೋದಿ ಅವರೇ. ಈ ದೇಶದಲ್ಲಿ 54 ಲಕ್ಷ ಕೋಟಿ ಸಾಲ ಇತ್ತು 14ರಾಗ ಮನಮೋಹನ್ ಸಿಂಗ್ ಬಿಟ್ಟು ಬಂದಾಗ. ಇವತ್ತು 185 ಲಕ್ಷ ಕೋಟಿ ದೇಶಕ್ಕೆ ಸಾಲ ಮಾಡಿದ್ದಿ ಮೋದಿ. ಏನ್ ಮಾಡಿದ್ದೀನ ಅಭಿವೃದ್ಧಿ? ಏನು ಬಡವರ ಕಾರ್ಯಕ್ರಮ ಒಂದೇನು ಮಾಡಿದ್ದೆ ನೀನು? ನೋಡ್ರಿ, ಇದು ಪ್ರಭುತ್ವ ವ್ಯವಸ್ಥೆ. ಇದರಲ್ಲಿ ಕಾಂಗ್ರೆಸ್ ಮುಗಿಸಿಬಿಡ್ತೀವಿ. ನೀವೇನು ಮುಗಿಸ್ ನಿಮ್ದೇ ಮುಗ್ತದ, ಇನ್ನ ಸ್ವಲ್ಪ ದಿನ ಅಂತ ಹೇಳ್ರಿ, ನಿಮ್ದೇ ಮುಗ್ದೋಗ್ತದ ಮೋದಿ ಅವರೇ ಅಂತ ಹೇಳಿ ನಮ್ಮ 3 ಕ್ಷೇತ್ರಗಳು ಮತ್ತು ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದದ್ಕ ನಮ್ಮ ರಾಯಚೂರು ಜಿಲ್ಲೆಯಿಂದ, ಮಾನವಿ ನಗರದಿಂದ ತುಂಬು ಹೃದಯದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇವೆ.